ಗುಡ್ ಮಾರ್ನಿಂಗ್. ಇದು ಗುರುವಾರದ ಪೂಜೆ ಮಾಡ್ಕೊಂಡಿದ್ದೇನೆ ನಾನು. ಈ ಥರ ಬತ್ತಿಯಲ್ಲಿ ಹೂ ಕಾಣಿಸಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ದೇವರಿಗೆ ನಮ್ಮ ಪೂಜೆ ಇಷ್ಟ ಆಗಿದೆ ಅನ್ನೋ ಅರ್ಥ ಕೊಡುತ್ತೆ. ಈ ಥರ ದೀಪದಲ್ಲಿ ಅಂದರೆ ದೀಪದ ಬತ್ತಿಯಲ್ಲಿ ಹೂ ಕಾಣಿಸಿದ್ರೆ ನೋಡಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು. ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ನಿಮ್ಮ ಮನೆ ದೇವರ ವಾರ, ಇಷ್ಟ ದೇವರ ವಾರ ಪೂಜೆ ಭಕ್ತಿಯಿಂದ ಒಳ್ಳೆ ಮನಸ್ಸಿಂದ ಪೂಜೆ ಮಾಡ್ಕೊಳ್ಳಿ. ನಿಮ್ಮ ಒಳ್ಳೆ ಒಂದು ಇಷ್ಟಾರ್ಥಗಳನ್ನು ಬೇಡ್ಕೊಳ್ಳಿ. ದೇವರು ಖಂಡಿತ ನಿಮಗೆ ನೆರವೇರಿಸ್ತಾರೆ, ನನ್ನ ಒಂದು ನಂಬಿಕೆ. ಮತ್ತು ಒಳ್ಳೆ ಮನಸ್ಸಿಂದ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಂಡಾಗಷ್ಟೇ ಈ ಥರ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಸೂಚನೆ ಕೊಡುತ್ತೆ. ನೋಡಿ, ನನಗೆ ರಾಯರ ಕೊಟ್ಟಿರೋ ಆಶೀರ್ವಾದ ಇವತ್ತು ತುಂಬ ಸಂತೋಷ ಆಗ್ತಾಯಿದೆ ಫ್ರೆಂಡ್ಸ್. ಈ ಥರ ಬತ್ತಿಯಲ್ಲಿ ಹೂ ಕಾಣಿಸ್ತಾ ಇರೋದು ನೋಡಿ, ಈ ಥರ ನಮಗೆ ಒಳ್ಳೆ ಸೂಚನೆ ಕೊಡುತ್ತೆ ಫ್ರೆಂಡ್ಸ್. ಈ ಥರ ನೋಡಿ, ಆದಷ್ಟು ಒಳ್ಳೇದು ಮಾಡಿ, ಒಳ್ಳೇದು ಬಯಸಿ ಫ್ರೆಂಡ್ಸ್. ನಾವು ಎಷ್ಟು ದಿನ ಇರ್ತೀವಿ ಹೇಳಿ? ಒಳ್ಳೆಯದನ್ನು ಬಯಸಬೇಕು, 4 ಜನಕ್ಕೆ ಒಳ್ಳೇದಾಗಲಿ ಅಂತಲೂ ಕೇಳ್ಕೋಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಗೊತ್ತಿದ್ದು ತಪ್ಪು ಮಾಡಬೇಡಿ ದಯವಿಟ್ಟು. ಆ ಪ್ರತಿಫಲ ಬೆನ್ನಿಂದನೇ ಇರುತ್ತೆ ಫ್ರೆಂಡ್ಸ್. ನೋಡಿ, ನನಗಂತೂ ತುಂಬ ಸಂತೋಷ ಆಗ್ತಾಯಿದೆ. ನೋಡಿ, ಈ ಥರ ಬತ್ತಿಯಲ್ಲಿ ಹೂ ಕಾಣಿಸಿದ್ರೆ ನಮ್ಮ ಪೂಜೆ ಫಲ ನೋಡಿ. ಇದು ಅರ್ಥ, ನಮಗೆ ಪೂಜೆ ಇಷ್ಟ ಆಗಿದೆ ಅನ್ನೋ ಅರ್ಥ ಫ್ರೆಂಡ್ಸ್. ಇದು ನಂಗೆ ತುಂಬ ಸಂತೋಷ ಆಗ್ತಾಯಿದೆ. ರಾಯರಿಗೆ ನನ್ನ ಪೂಜೆ ಇಷ್ಟ ಆಗಿದೆ ಅನ್ನೋ ಅರ್ಥ ಇದು. ನೋಡಿ, ಒಳ್ಳೆ ಸೂಚನೆ ಫ್ರೆಂಡ್ಸ್. ಈ ಥರ ಹೂ ಕಾಣಿಸಿದ್ರೆ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರ, ಮನೆ ದೇವರ ವಾರ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ಕೊಳ್ಳಿ. ಒಳ್ಳೆ ಮನಸ್ಸಿಟ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಹಾಗೆ ನೋಡಿ, ಬೆನ್ನಿಂದೆ ತಾನಾಗೆ ದೇವರು ಒಳ್ಳೆ ಆಶೀರ್ವಾದದಿಂದ ನಮಗೆ ಕೈ ಹಿಡಿತಾರೆ. ನೋಡಿ, ನನ್ನ ಒಂದು ನಂಬಿಕೆ ಫ್ರೆಂಡ್ಸ್. ನಾನು ಯಾವಾಗಲೂ ದೇವ್ರನ್ನ ನಂಬ್ತೀನಿ, ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ ಫ್ರೆಂಡ್ಸ್. ನನಗೆ ಗೊತ್ತಿದ್ದು ನಾನು ಯಾವುದೇ ತಪ್ಪು ಮಾಡೋಕ್ಕೆ ಇಷ್ಟಪಡಲ್ಲ, ಮಾಡಲೂಬಾರ್ದು ಫ್ರೆಂಡ್ಸ್. ನನ್ನ ಮಕ್ಳಿಗೆ ಹೇಳೋದು ಅಷ್ಟೇ. ನೋಡಿ, ನಾವೇನೇ ಕೆಲಸ ಮಾಡಿದ್ರು, ಯಾವುದೇ ಒಂದು ಕೆಟ್ಟದ್ದು ಒಬ್ರಿಗೆ ಮಾಡಿದ್ರು ನಮ್ಮ ಬೆನ್ನಿಂದೆ ಬಂದುಬಿಡುತ್ತೆ ಫ್ರೆಂಡ್ಸ್. ಆದಷ್ಟು ಯಾರಿಗೂ ಕೆಟ್ಟದ್ದು ಬಯಸಬೇಡಿ, ಕೆಟ್ಟದ್ದು ಮಾಡಬೇಡಿ. ನೋಡಿ, ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಈ ಥರ ಹೂ ಕಾಣಿಸಿದ್ರೆ ನೋಡ್ತಾ ಇರ್ಬೋದು. ನೋಡಿ, ಈ ಕಡೆ ತೋರಿಸ್ತೀನಿ. ಇಲ್ಲಿ ತುಪ್ಪದ ಬತ್ತಿ ಹಚ್ಚಿದೆ ನೋಡಿ, ಖಾಲಿ ಆಗಿದೆ ನೋಡಿ. ಈ ಥರ ಹೂ ಕಾಣಿಸ್ಬೇಕು ಫ್ರೆಂಡ್ಸ್. ತುಂಬ ಒಳ್ಳೆಯದಾಗುತ್ತೆ, ಒಳ್ಳೆ ಸೂಚನೆ ಇದು. ನೋಡಿ, ತಂದೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು ಫ್ರೆಂಡ್ಸ್.